ಕನ್ನಡಿಗರ ಕಣ್ಮಣಿಗೆ ಸ್ವಾಗತ. ಪ್ರತಿಯೊಂದು ದೇವಾಲಯಕ್ಕೆ ಅದರದೇ ಆದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುತ್ತೆ. ಅಂತ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಮಾಡಾಳು ಸ್ವರ್ಣಗೌರಿಯ ಕಥೆಯ ಬಗ್ಗೆ ಇಲ್ಲಿದೆ ಒಂದಿಷ್ಟು ಮಾಹಿತಿ. ಭಾರತ ಕಂಡ ನಮ್ಮ ಸನಾತನ ಧರ್ಮದ ತವರೂರು, ದೇವಾಲಯಗಳ ಬೀಡು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಸುಬ್ರಹ್ಮಣ್ಯ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರಲ್ಲದೆ ನಮ್ಮ ದೇಶದ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಗ್ರಾಮ ದೇವತೆಗಳಿದ್ದು, ನಮ್ಮ ದೇಶದ ಜನಸಂಖ್ಯೆ ಸುಮಾರು 130ರಿಂದ 140 ಕೋಟಿಗಳಿದ್ರೆ ನಾವು ನಂಬುವ ಮತ್ತು ಪರಮ ಭಕ್ತಿಯಿಂದ ಆರಾಧಿಸುವ ದೇವಾನುದೇವತೆಗಳ ಸಂಖ್ಯೆಗೆ ಸುಮಾರು 33 ಕೋಟಿ. ಹಾಸನ ಅಂದ ತಕ್ಷಣ ಪಟ್ ಅಂತ ನೆನಪಾಗುವಂತದ್ದು ನಮ್ಗೆ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ. ಇಂಥ ಐತಿಹಾಸಿಕ ದೇವಾಲಯಗಳ ಹಿನ್ನೆಲೆಯನ್ನು ಹೊಂದಿರುವಂತಹ ಹಾಸನ ಜಿಲ್ಲೆಯಲ್ಲಿ ಮಾಡಾಳು ಸ್ವರ್ಣಗೌರಿಯ ದೇವಾಲಯದ ಕಥೆ ವಿಶೇಷ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಕೆಯಂದು ಮುದ್ದೇಗೌಡರ ವಂಶಸ್ಥರು ಮತ್ತು ಗ್ರಾಮದ ಕೆಲವರು ಅರಶಿನ, ಕಡಲೆ ಹಿಟ್ಟು ಮತ್ತು ಮೃತ್ತಿಕೆಗಳನ್ನು ಹದವಾಗಿ ಕಲಸಿ ಶಾಸ್ತ್ರೋಕ್ತವಾಗಿ ದೇವಿಯ ಮೂರ್ತಿಯನ್ನ ಮಾಡಲಾಗುತ್ತೆ. ಅದನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಕೋಡಿಮಠದ ಶ್ರೀಗಳು ಆ ಸ್ವರ್ಣ ಗೌರಿಗೆ ಮೂಗುತಿಯನ್ನ ತೊಡಿಸುವ ಮೂಲಕ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ 12 ದಿನಗಳ ನಂತರ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಇಲ್ಲಿಯ ಸ್ವರ್ಣ ಗೌರಿ ದೇವಿಗೆ ಸುಮಾರು 165 ವರ್ಷಗಳ ಇತಿಹಾಸವಿದ್ದು, ಸ್ವರ್ಣ ಗೌರಿ ಈ ಊರಿಗೆ ಬಂದಿರುವ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಕಥೆ ಇದೆ. ಹಾರನಹಳ್ಳಿ ಕೋಡಿಮಠದ ಶಿವಲಿಂಗಜ್ಜಯ್ಯನವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡರು ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೆಯುವ ಗೌರಮ್ಮ ಜಾತ್ರೆಯನ್ನ ಮುಗಿಸಿ ಮಾಡಾಳು ಗ್ರಾಮಕ್ಕೆ ಹಿಂತಿರುಗ್ತಾ ಇದ್ರು. ಈ ವೇಳೆ ನನ್ನನ್ನ ಕರೆದುಕೊಂಡು ಹೋಗಿ ಅಂತ ಹೆಣ್ಣಿನ ಧ್ವನಿ ಕೇಳಿದಂತಾಗಿ ಹಿಂತಿರುಗಿ ನೋಡಿದಾಗ ಒಂದು ಹೆಣ್ಣಿನ ರೂಪದಲ್ಲಿ ಶ್ರೀದೇವಿಯು ತಾನು ನಿಮ್ಮೊಂದಿಗೆ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಎಂದಾಗ ಕೋರಿಕೆಯನ್ನ ಒಪ್ಪಿಕೊಂಡು ಶಿವಲಿಂಗಜ್ಜಯ್ಯ ಅವರು ಆಕೆಯನ್ನ ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಮಾಡಾಳು ತಲುಪುತ್ತಾರೆ. ನಂತರ ಆ ಗಂಗೆಯನ್ನ ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ, ತಾಯಿ ಗೌರಮ್ಮ, ದಯವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸಿರು. ಪ್ರತಿ ವರ್ಷದ ಗೌರಿ ಹಬ್ಬದ ದಿನದಂದು ಅರಶಿನದಿಂದ ನಿನ್ನ ವಿಗ್ರಹವನ್ನ ತಯಾರಿಸಿ ಅದರಲ್ಲಿ ನಿನ್ನನ್ನ ಆಹ್ವಾನಿಸುತ್ತೇವೆ. ಆಗ ನೀನು ವಿಗ್ರಹದ ರೂಪದಲ್ಲಿ ನಿನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಗ್ರಹಿಸು ಅಂತ ಕೋರಿಕೊಳ್ಳುತ್ತಾರೆ. ಅಂದಿನಿಂದ ಪ್ರತಿ ವರ್ಷವೂ ಶಿವಲಿಂಗಜ್ಜಯ್ಯನವರು ತಮ್ಮೂರಿನ ಆಚಾರ್ಯಗಳನ್ನ ಕರೆಸಿ ಅವರಿಗೆ ಒಂದು ದಾರದ ಅಳತೆಯನ್ನ ನೀಡಿ ಅದರ ಅಳತೆಗೆ ತಕ್ಕಂತೆ ಗೌರಮ್ಮನವರನ್ನ ತಯಾರಿಸಲು ಹೇಳಿ ಮತ್ತು ಆಚಾರ್ಯಗಳನ್ನ ತಯಾರಿಸಿ ಕೊಟ್ಟ ವಿಗ್ರಹಕ್ಕೆ ಗೌರಿ ಹಬ್ಬದಂದು ವಜ್ರದ ಮೂಗುತಿಯನ್ನ ಕೋಡಿ ಶ್ರೀಗಳು ಹಾಕುತ್ತಾರೆ. ಅಂದಿನಿಂದ ಆರಂಭವಾದ ಪದ್ಧತಿ ಇಂದಿನವರೆಗೂ ಸ್ವರ್ಣ ಗೌರಿಗೆ ಕೋಡಿಮಠದ ಶ್ರೀಗಳೇ ಮೊದಲ ಮತ್ತು ಅಂತಿಮ ಪೂಜೆಯನ್ನ ಸಲ್ಲಿಸೋದು ರೂಢಿಯಲ್ಲಿದೆ. ನಮ್ಮ ತಾತವರು ಮುದ್ದೇಗೌಡರು ಅಂತ ಇದ್ದರು. ಅವರು ಅನುಗ್ರಹಸ್ಥರು, ಶಿವಲಿಂಗ ಸ್ವಾಮಿಗಳ ಪರಮ ಭಕ್ತರು. ಒಂದು ಸಾರಿ ಸಂಪಿಗೆಗೆ ಶಿವಲಿಂಗ ಸ್ವಾಮಿಗಳು ನಮ್ಮ ತಾತವರು ಹೋದಾಗ ಅವರು ಮೊದಲೆಲ್ಲ ಸ್ವಾಮಿಗಳೆಲ್ಲ ಮನೆಯಲ್ಲಿ ಉಳ್ಕೊತಿರ್ಲಿಲ್ಲ, ದೇವಸ್ಥಾನದಲ್ಲಿ ಉಳ್ಕೊತಾ ಇದ್ದರು. ಅಲ್ಲಿ ಸಂಪಿಗೆ ಕೆರೆ ಪಕ್ಕ ಒಂದು ಈಶ್ವರ ದೇವಸ್ಥಾನ ಇದೆ, ಅಲ್ಲಿ ಉಳ್ಕೊಂಡಿದ್ರು. ಆವಾಗ ಮಧ್ಯರಾತ್ರಿಲಿ ನಾನು ಬರ್ತೀನಿ ಅಂತ ಅಶರೀರವಾಣಿ ಆಯಿತು. ನಮ್ಮ ತಾತವರ ಗುರುಗಳನ್ನ ಎಬ್ಬರಿಸಬಾರ್ದು ಅಂತೇಳಿ ಬೆಳಿಗ್ಗೆ ಈ ಥರ ಆಯ್ತರ ಬುದ್ಧಿ ಅಂದಾಗ, ಈಗ ಗೌರಮ್ಮನವರು ನಿಮ್ಮ ಊರಿಗೆ ಬರೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಕರ್ಕೊಳಪ್ಪ. ಹೇಗೆ ಅಂತ ಕೇಳಿದರು. ಒಂದು ಹೊಸ ಮಣ್ಣಿನ ಕುಂಭ ತಗೋ, ಅದರಲ್ಲಿ ನೀರು ಹಾಕೋ, ತಗೊಂಬಂದು ಫಸ್ಟು ಕೋಡಿಮಠದಲ್ಲಿ ಬಾವಿಗೆ ಬಿಟ್ವಿ. ಆಮೇಲೆ ಕೋಡಿಮಠದಿಂದ ಮತ್ತೆ ತಗೊಂಡು ಇಲ್ಲಿಗೆ ಪ್ರತಿಷ್ಠಾಪನೆ ಆಯಿತು. ಬುದ್ಧಿ ಜಲರೂಪದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ, ಭಕ್ತರಿಗೆ ದರ್ಶನ ಭಾಗ್ಯ ಕೊಡಬೇಕು ಅಂತ ಹೇಳಿದಾಗ ಶಿವಲಿಂಗಜ್ಜಯ್ಯರು ಅವರು ಮಹಾ ತಪಸ್ವಿಗಳು. ಅವರು ಕೋಡಿಮಠದ ಶಿವಲಿಂಗ ಸ್ವಾಮಿಗಳು ಮೂಗನಾಯಕನ ಕೋಟೆಯಿಂದ ಶಿಲ್ಪಿ ಸಿದ್ದರಾಮಾಚಾರ್ ಅಂತ ಕರೆಸಿ ಇದರಲ್ಲಿ ಈ ದಾರದಲ್ಲಿ ಅಳತೆ ಕೊಟ್ಟಿದ್ದಾರೆ. ಈ 16 ಗಂಟೆ ಇದ್ದಾವೆ. 16 ಗಂಟೆಯಲ್ಲಿ ಪ್ರತಿಮೆದು ಫುಲ್ ಅಳತೆ ಅದರಲ್ಲೇ ಇರುತ್ತೆ. ಪ್ರತಿಮೆ ತಯಾರಾಯಿತು, ಅದಕ್ಕೆ ಶಕ್ತಿ ಬೇಕಲ್ಲ. ಶಿವಲಿಂಗಜ್ಜಯ್ಯರು 2000 ಕೋಟಿ ಜಪ ಮಾಡಿ
ಒಂದು ಬಂಗಾರದ ಮೂಗುತಿ ಕೊಟ್ಟಿದ್ದಾರೆ. ಮೂಗುತಿ ಇಟ್ಟಾಗ ಸಾಕ್ಷಾತ್ ಪಾರ್ವತಿ. ಮೂಗುತಿ ತೆಗೆದಾಗ ಈಗಲೂ 2 ಅಡಿ ಕಣ್ಣೀರು ಬರುತ್ತೆ, ಮತ್ತೆ ಮುಖ ಸಪ್ಪೆ ಆಗುತ್ತೆ ವಿಸರ್ಜನೆ ಮಾಡ್ಬೇಕಾರೆ. ಇದು ನಮ್ಮ ಪ್ರತೀತಿ. ಗೌರಿ ಹಬ್ಬದಿಂದ ಮುಂದಿನ 12 ದಿನಗಳ ಕಾಲ ಸ್ವರ್ಣ ಗೌರಿಗೆ ತ್ರಿಕಾಲ ಪೂಜೆಯೊಂದಿಗೆ ಬಹಳ ವೈಭವದಿಂದ ಸೇವೆ ಸಲ್ಲಿಸಲಾಗ್ತಾ ಇದೆ. ಇಂತಹ ಅಪರೂಪದ ಸ್ವರ್ಣ ಗೌರಿಯ ದರ್ಶನಕ್ಕೆ ಕೇವಲ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಮಾತ್ರವಲ್ಲದೆ ಅಕ್ಕಪಕ್ಕದ ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ಅನೇಕ ರಾಜ್ಯಗಳಿಂದಲೂ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಈ ದೇವಿಯ ಮಹಿಮೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದು, ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಎಲ್ಲರಿಗೂ ದೇವಿಯ ದರ್ಶನಕ್ಕೆ ಅನುಕೂಲ ಕಲ್ಪಿಸುವ ಸಲುವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂಜಾನೆ 5 ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೂ ಅವಕಾಶ ಕಲ್ಪಿಸಿದೆ ಎಂದರೆ ಅಲ್ಲಿಗೆ ಸೇರುವ ಜನಸಂದಣಿ ಎಷ್ಟು ಇರುತ್ತೆ ಅನ್ನೋದನ್ನ ಊಹಿಸಬಹುದಾಗಿದೆ. ಸಾಮಾನ್ಯವಾಗಿ ಬೇರೆಲ್ಲ ದೇವರುಗಳಿಗೆ ಮುತ್ತು, ರತ್ನ, ವಜ್ರ, ವೈಢೂರ್ಯ, ಚಿನ್ನಾಭರಣಗಳೊಂದಿಗೆ ಅಲಂಕರಿಸಿದ್ರೆ ಮಾಡಾಳುವಿನ ಸ್ವರ್ಣ ಗೌರಿ ದೇವಿಗೆ ಸ್ವರ್ಣವಿರುವ ಮೂಗುತಿಯ ಹೊರತಾಗಿ ಮತ್ತೆ ಯಾವುದೇ ಆಭರಣಗಳನ್ನ ಹಾಕದೇ ಇರುವುದು ಅಚ್ಚರಿ ಸಂಗತಿ. ಇನ್ನು ಈಕೆಯನ್ನ ಒಲಿಸಿಕೊಳ್ಳುವುದು ಬಹಳ ಸುಲಭ. ದೇವಿಗೆ ಕೇವಲ ಕರ್ಪೂರ, ದಾಸೋಹಕ್ಕೆ ಅಕ್ಕಿ ಮತ್ತು ಮಡಿಲು ತುಂಬಿಸುವ ಸೀರೆ ಮತ್ತು ಬಳೆ ಇವಿಷ್ಟೇ ಆಕೆಗೆ ಸಮರ್ಪಿಸಿದ್ರೆ ಸಾಕು. ಕರ್ಪೂರದ ಆರತಿ ಪ್ರಿಯೆ ಸ್ವರ್ಣ ಗೌರಿ ಜಾತ್ರೆ ಆರಂಭದ ದಿವಸ ದುಗ್ಗಳವನ್ನ ಹೊತ್ತು ದೇವಾಲಯದ ಮುಂದಿರುವ ಹೋಮ ಕುಂಡದಲ್ಲಿ ಕರ್ಪೂರ ಬೆಳಗಿಸಿದ್ರೆ ಅದು ಮುಂದಿನ 12 ದಿನಗಳ ಕಾಲ ನಿರಂತರವಾಗಿ ಪ್ರಜ್ವಲಿಸುತ್ತಂತೆ. ಅನೇಕ ಭಕ್ತಾದಿಗಳು ಕರ್ಪೂರವನ್ನ ಆ ಕುಂಡಕ್ಕೆ ಹಾಕಿ ತಮ್ಮ ಇಷ್ಟ ಕಾಮ್ಯಗಳನ್ನ ಈಡೇರಿಸಿಕೊಳ್ಳುತ್ತಾರೆ. ಒಂದು ಅಂದಾಜಿನ ಪ್ರಕಾರ 10 ದಿನಗಳ ಕಾಲ ಬಳಸುವ ಕರ್ಪೂರದ ವೆಚ್ಚವೇ 30 ರಿಂದ 40 ಲಕ್ಷಕ್ಕೂ ಅಧಿಕ ಅಂದ್ರೆ ನಂಬಲಾರದ ಸತ್ಯ. ನಾವು ಇದಕ್ಕೆ 2 ವರ್ಷ ಆಯ್ತು. ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗಿ ಆಗುತ್ತೆ. ನಾವೇನು ಅನ್ಕೊಂಡಿರ್ತೀವಿ ಅದು ಹಾಗೆ ಆಗುತ್ತೆ. ಒಂದ್ಸರಿ ಅನ್ಕೊಂಡಿದ್ವಿ, ಅದು ಪೂರ್ಣ ಆಗಿದೆ. ಹಾಗಾಗಿ ನಾವು ಮತ್ತೆ ಬಂದಿದ್ವಿ, ಹರಕೆ ಮಾಡ್ಕೊಂಡಿದ್ವಿ. ಒಳ್ಳೆ ಗಂಡ ಸಿಕ್ಕಿದ್ರೆ ಮದ್ವೆ ಆದ್ರೆ ಅಂತ ಹೇಳ್ಬಿಟ್ಟು ಹಂಗಾಗದ ಒಳ್ಳೇದಾಯ್ತು. ಹಂಗಾಗಿ ಮತ್ತೆ ಬಂದಿದ್ವಿ ಇವಾಗ. ಆದ್ರೆ ದೇವಸ್ಥಾನ ತಾನೆ ಹೇಳಿದ್ರು, ತುಂಬಾ ಜನ ಹೇಳಿದ್ರು. ಹಾಗಾಗಿ ಒಂದು ನಂಬಿಕೆಯಿಂದ ಬಂದ್ವಿ. ಅದು ಖಂಡಿತ ದೇವರು ಒಳ್ಳೇದ್ ಮಾಡೇ ಮಾಡ್ತಾಳೆ ತಾಯಿ. 2009 ಮತ್ತು 10ರಲ್ಲಿ ನಮ್ಮ ಮನೇಲಿ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ರು. ಅವಾಗ ಎಲ್ಲೂ ನೋಡಿದ್ರು ಹೆಣ್ಣು ಸಿಗ್ತಾ ಇರಲಿಲ್ಲ. ಅಮ್ಮನವ್ರ ಹತ್ರ ಬಂದು ಬೇಡಿಕೆ ಆಗಿ, ಅಮ್ಮನವ್ರ ಹತ್ರ ಬೇಡಿಕೆ ಆದಾಗ ನಾನು ನಿನ್ ಸನ್ನಿಧಾನಕ್ಕೆ ಬಂದಿರ್ಕಳವ, ನಿನಗೆ ಸೀರೆ ಕರ್ಪೂರ ಸಿಗಣವ ಅಂತ ಬೇಡಿಕೆ ಇದೆ. ಅಲ್ಲಿಗೆ 1 ವರ್ಷಕ್ಕೆ ಇದೇ ಮಾಡಾಳ್ ಗ್ರಾಮದಲ್ಲಿ ಅದೇ ಮುದ್ದೇಗೌಡರ ಮನೆಯಲ್ಲಿ ನನಗೆ ಹೆಣ್ಣೊಂದಾಯಿ ಬಾರಿಸ್ಕೊಟ್ಟು ನಾನು ಆ ತಾಯಿಯಿಂದ ನನಗೆ ಒಳ್ಳೇದಾಯ್ತು. ಇವತ್ತು ಸಹ ತಾಯಿನ ನಂಬಿದ್ದೀನಿ, ಮುಂದೆ ಸಹ ನಂಬ್ತಾ ಇದ್ದೀನಿ. ಅದೇ ರೀತಿ ನನಗೆ ಅಲ್ಲಿಗೆ 1 ವರ್ಷಕ್ಕೆ ಏನೋ ನನಗೆ ಮಕ್ಕಳು ಇನ್ನೂ ಕರುಣೆ ಕೊಡಲಿಲ್ಲ ಅಂತ ಕೇಳ್ಕೊಂಡಾಗ ನನ್ನ ತಾಯಿ ಬಲಗಡೆ ಪ್ರಸಾದದಲ್ಲಿ ಗದಿಗೆ ಮೇಲೆ ಇದ್ದಾಗ ಪ್ರಸಾದ ಕೊಡ್ತು. ಆ ಪ್ರಸಾದ ಕೊಟ್ಟ ನಂತರ 1 ವರ್ಷಕ್ಕೆ ನನ್ನ ಮಗ ಹುಟ್ಟಿದ. ಹಾಗಾಗಿ ಎಲ್ಲರಿಗೂ ಹೇಳ್ತೀನಿ, ಆ ತಾಯಿಯ ಶಕ್ತಿ ಅಪಾರ, ಜೀವಂತ ಶಕ್ತಿ ಇರುವಂತಹ ತಾಯಿ ಅಂತ ನಾನು ನಂಬಿದ್ದೀನಿ. ಶ್ರದ್ಧಾಭಕ್ತಿಯಿಂದ ತಮ್ಮ ಮನದಾಳದ ಬಯಕೆ ತಾಯಿ ಗೌರಮ್ಮನಲ್ಲಿ ನಿವೇದಿಸಿಕೊಂಡರೆ ಖಂಡಿತವಾಗಿಯೂ ಮುಂದಿನ ವರ್ಷದಲ್ಲಿ ಅವೆಲ್ಲವೂ ಈಡೇರುತ್ತೆ ಅನ್ನೋದು ನಂಬಿಕೆ. ನನಗೆ ಅನೇಕ ರೀತಿಯಲ್ಲಿ ತೊಂದರೆಗಳಾಗಿತ್ತು. ಆ ನೋವು ಸಂಕಟದಲ್ಲೇ ನಾನು ಈ ತಾಯಿಯನ್ನು ಬೇಡ್ಕೊಂಡಾಗ ನನ್ನ ಹತ್ರ ಹಣಕಾಸು ಯಾವುದೂ ಇರಲಿಲ್ಲ. ಅದು ಯಾವ ಥರ ಬರುತ್ತಿತ್ತು ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅದು ಈ ತಾಯಿಯ ದೈವ ಶಕ್ತಿಯ ಒಂದು ಇದು. ಹಾಗಾಗಿ ನನಗೆ ನನ್ನ ಮಗಳು ನರ್ಸಿಂಗ್ ಮಾಡ್ತಾ ಇದ್ದೀನಿ. ಅವಳಿಗೆ ಓದೋದಕ್ಕೆ ಫೀಸ್ ಕಟ್ಟೋದು ಕಳಿಸ್ಬಿಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಹಣ ಒದಗಿಸ್ಕೊಟ್ಟು ಯಾಕೆ ಅಂತಂದರೆ ನಾನು ಭಾಳ ನೋವಿನಲ್ಲಿದ್ದೆ. ಈ ತಾಯಿಯನ್ನ ಬೇಡ್ಕೊಂಡಾಗ ಅಪ್ಪಣೆ ಕೇಳಿದಾಗ ನನಗೂ ಬಲಗಡೆ ಅಪ್ಪಣೆ ಆಯಿತು. ಹೊಲ ತೊಂದರೆ ನಾನು ಕೇಳಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಯಾವುದೇ ತೊಂದರೆಗಳಿಲ್ಲ. ಹಣಕಾಸು ಯಾವ ರೀತಿಯಲ್ಲಿ ಅದು ಒದಗುತ್ತೆ. ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂಥ ತಾಯಿಯನ್ನ ನನ್ನ ಜೀವನ ಇರೋವರೆಗೂ ನಾನು ಮರೆಯೋದಿಲ್ಲ. ನನಗೆ ಇದುವರೆಗೂ ಬಂದಂಥ ಕಷ್ಟಗಳಲ್ಲಿ ಎಷ್ಟೋ ಕಷ್ಟಗಳು ಪರಿಹಾರ ಆಗಿದೆ. ನಾನು ಅಂದ್ಕೊಂಡಿದ್ದು ಭೂಮಿ ಒಲಿತು. ಆ ತಾಯಿ ಅಪ್ಪಣೆಯಿಂದ ನನಗೆ 2 ಎಕರೆ ಭೂಮಿ ಸಿಕ್ತು. ನಾನು ಇವಾಗ ಪರವಾಗಿಲ್ಲ, ಮೊದಲಿಗಿಂತಲೂ ಈಗ ಚೆನ್ನಾಗಿದ್ದೀನಿ. ಸ್ವಲ್ಪ ಉತ್ತಮ ರೀತಿಯಲ್ಲಿ ಇದಾಗಿದೆ. ಎಲ್ಲ ಅನುಕೂಲತೆಗಳು ಈ ತಾಯಿಯಿಂದ ಆಗಿದೆ. ಅಂದ್ರೆ ಏನಿಲ್ಲ, ನಾವು ಏನು ಅಂದ್ರೆ ವಿದ್ಯಾಭ್ಯಾಸಕ್ಕೆ ಏನ್ ಬೇಕು ಅದ್ರದ್ದು ಎಲ್ಲ ಬೇಡ್ಕೊಂತೀವಿ. ಏನಾದ್ರೂ ನಮ್ಗೆ ಹುಷಾರಿಲ್ಲ ಅಂತ ಅಂದಾಗ್ಲಿ
ಈಗ ಏನಾದ್ರು ಸೀರಿಯಸ್ ಆಗಿ ಏನಾದ್ರು ಹುಷಾರಿಲ್ಲ ಅಂತ ಅಂದಾಗ ಇಲ್ಲೇ ಹರಕೆ ಮಾಡ್ಕೊಳ್ತೀವಿ, ಇಲ್ಲೇ ಪೂಜೆ ಹಿಡಿತೀವಿ. ಬೆಳಿಗ್ಗೆ ಪೂಜೆ 5 ದಿನ 9 ದಿನ ಆ ಥರ ಪೂಜೆ ಹಿಡಿದ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತೀವಿ. ನಮಗೆ ಹುಷಾರಾಗಿದೆ. ನಾವು ಇನ್ನೆಲ್ಲೂ ಹೋಗಲ್ಲ, ನಾವಿಲ್ಲೇ ನಮ್ಗೆ ಏನೇ ತೊಂದರೆ ಆಗ್ಲಿ ಏನೇ ಆಗ್ಲಿ ತಾಯಿ ಇದ್ದಾಳೆ, ನಮ್ ಜೊತೆ ಇರ್ತಾರೆ ಅಂತ ನಂಬಿ ನಾವಿಲ್ಲೇ ಏನೇ ತೊಂದರೆ ಇದ್ರು ನಾವಿಲ್ಲೇ ಹೇಳ್ಕೊಂಡು ಇಲ್ಲೇ ಹರಕೆ ಮಾಡ್ಕೊಂಡು ಇಲ್ಲೇ ತೀರಿಸ್ಕೊಂಡು ಇಲ್ಲೇ ಅಂದ್ರೆ ಹುಷಾರಿಲ್ಲ ಅಂದಾಗ ಬೇರೆ ಊರಿಂದ ನಮಗ್ ಗೊತ್ತಿರೋರು ಬಂದಿದ್ದಾರೆ. ಈಗ ನಾವು ಬೆಂಗಳೂರಲ್ಲಿ ಇದ್ದಿದ್ದು, ಸೊ ಅಲ್ಲಿ ನಮಗ್ ಪರಿಚಯ ಇದ್ದವರು ಅಷ್ಟೇ. ಅವ್ರು ಹಣಕಾಸಿನ ತೊಂದರೆ ಆಗಿರ್ಬೋದು ಏನೇ ಇದ್ದು ನಾವ್ ಅವ್ರಿಗೆ ಹೇಳಿದ್ವಿ ಹಿಂಗ್ ಬಂದ್ ಇದ್ ಮಾಡಿ ಅಂತ. ಸೊ ಅವ್ರು ಬಂದು ಹರಕೆ ಮಾಡ್ಕೊಂಡಿದ್ರು, ಹಿಂಗೆ ಅದು ಸಾಲ್ವ್ ಆದ್ರೆ ಬಂದು ಹೋಗ್ತೀವಮ್ಮ, ಏನಾದ್ರು ಅರ್ಪಿಸಿ ಹೋಗ್ತೀವಿ ನಿಮಗೆ ಅಂತ. ಸೊ ಅವರಿಗೆಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರು ಇವಾಗ್ಲೂ ಬಂದು ಹೋಗ್ತಾರೆ, ಅಂದ್ರೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬೆಂಗಳೂರಿಂದ ಬಂದು. ಕಾರಣ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ ಹೀಗೆ ಹಲವಾರು ನಿವೇದನೆಗಳೊಂದಿಗೆ ತಾಯಿಯನ್ನ ದರ್ಶನ ಮಾಡಲು ಜಾತ್ರೆಯ ಪ್ರತಿದಿನವೂ ಲಕ್ಷಾಂತರ ಜನರು 3-4 ಕಿಲೋಮೀಟರ್ಗೂ ಹೆಚ್ಚಿನ ಉದ್ದದ ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ಸಕುಟುಂಬ ಸಮೇತರಾಗಿ ದೇವಿಗೆ ಪೂಜೆ ಸಲ್ಲಿಸಿ ಮಡಿಲಕ್ಕಿಯನ್ನ ಅರ್ಪಿಸಿ ದುಗ್ಗಲ ಹೊತ್ತು ಕರ್ಪೂರ ಹಚ್ಚುವ ಮೂಲಕ ಹರಕೆಯನ್ನ ತೀರಿಸಿಕೊಳ್ಳುತ್ತಾರೆ. ಹೀಗೆ 12 ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಆರಾಧಿಸುವ ಮಾಡಾಳು ಗ್ರಾಮಸ್ಥರು 11ನೇ ದಿನದ ರಾತ್ರಿಯಿಂದಲೇ 12ನೇ ದಿನದ ವಿಸರ್ಜನೆ ಮಹೋತ್ಸವದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಆರಂಭಿಸಲಾಗುತ್ತೆ. ಅದಾದ ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿದ ರಥದ ಮೇಲೆ ಸ್ವರ್ಣ ಗೌರಿಯನ್ನ ಪ್ರತಿಷ್ಠಾಪಿಸಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ರಥೋತ್ಸವ ಸಾಗುತ್ತೆ. ಹೀಗೆ ರಥ ಹೋಗುವ ಬೀದಿಗಳನ್ನ ಗ್ರಾಮಸ್ಥರು ತಳಿರು ತೋರಣಗಳಿಂದ ಅಲಂಕರಿಸಿದ್ರೆ ಹೆಂಗಳಿಯರು ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸುವ ಮುಖಾಂತರ ತಮ್ಮ ಕಲಾವಂತಿಕೆಯನ್ನ ತೋರ್ಪಡಿಸುತ್ತಾರೆ. ಸ್ವರ್ಣ ಗೌರಿ ಹಬ್ಬದಂದು ಪ್ರತಿಷ್ಠಾಪಿಸಲಾಗುವಂತಹ ಗೌರಿಯನ್ನ 12 ದಿನಗಳ ಕಾಲ ಪೂಜೆಯನ್ನ ಮಾಡಲಾಗ್ತದೆ. 12 ದಿನಗಳ ನಂತರ ಅಪಾರ ಭಕ್ತರ ಸಮ್ಮುಖದಲ್ಲಿ ಅದೇ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ವಿಸರ್ಜನೆಯನ್ನ ಮಾಡಲಾಗ್ತದೆ. ಕೋಡಿಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ತಾಯಿಯನ್ನ ವಿಸರ್ಜನೆ ಮಾಡಿ ಆ 12 ದಿನದ ಪೂಜಾ ಕಾರ್ಯಗಳಿಗೆ ತೆರೆಯನ್ನ ಎಳೆಯಲಾಗ್ತದೆ. ರಾಜಕೀಯಗಳನ್ನು ಮಾಡಿಕೊಂಡು ಜಾತಿಗೆ ಸಂಕೋಲೆಗಳನ್ನು ಹಾಕೊಂಡು ನಾವೆಲ್ಲ ಬದುಕ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಈ ಮಾಡಾಳದವರೊಬ್ಬ ಯಾತಕ್ಕೆ ನಮ್ಗೆ ದೈವಿಕ ಸ್ವರೂಪವಾಗಿ ಕಾಣ್ತಾರೆ ಅಂದ್ರೆ ಮುತ್ತೈದೆಗೆ ಮುತ್ತು 5 ಅನ್ನೋ ಒಂದು ಮಾತಿದೆ, ಒಳ್ಳೆ ಮಾತಿದೆ. ಹಾಗೆ ಆ ಮುತ್ತೈದೆಯರು ಯಾರೇ ಬಂದ್ರೆ ಯಾವ ಜಾತಿಯಲ್ಲಿ ಬಂದ್ರು ಅನ್ನದಾಸೋಹ ನಡೆಯುತ್ತೆ. ಇಲ್ಲಿ 300 ವರ್ಷಗಳಿಂದ ಇರುವಂತಹ ಸೂರ್ಯ ಪುರುಷರೆಲ್ಲ ಇವತ್ತು ಅದೇ ತರ ಇದೆ. ಅದೇ ರೀತಿ 9 ದಿವಸ ಭಯ ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡ್ತಾರೆ. ಸಂಜೆ ಗೋಧೋಳಿ ಸಮಯದಲ್ಲಿ ಹಾರನಹಳ್ಳಿ ಕೋಡಿಮಠದ ಸ್ವಾಮಿಗಳು ಮತ್ತು ಮಾಡಾಳು ನಿರಂಜನ ಪೀಠದ ರುದ್ರಮಿನಿ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೋಡಿ ಮಠಾಧೀಶರು ಮೊದಲ ದಿನದಂದು ದೇವಿಗೆ ಹಾಕಿದ್ದ ವಜ್ರ ಖಚಿತ ಮೂಗುತಿಯನ್ನ ತೆಗೆಯುತ್ತಾರೆ. ಹಾಗೆ ಮೂಗುತಿಯನ್ನ ತೆಗೆಯುವಾಗ ದೇವಿಯ ಕಣ್ಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತದೆ ಅನ್ನೋ ನಂಬಿಕೆ ಸ್ಥಳೀಯರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ನಾಟಿದೆ. ಇದನ್ನ ಕಣ್ಣಾರೆ ಕಂಡವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಮಾಡಾಳು ಗ್ರಾಮ ಒಂದು ಪುಟ್ಟ ಗ್ರಾಮ. ಈ ಪುಟ್ಟ ಗ್ರಾಮ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಅದಕ್ಕೆ ಕಾರಣ ಮೂಲಸ್ಥಾನ ಗೌರಮ್ಮನವರ ಪವಾಡವೇ ಕಾರಣ. ಸುಮಾರು 165 ವರ್ಷಗಳ ಹಿಂದೆ ಹಾರನಹಳ್ಳಿ ಕೋಡಿಮಠದ ಶಿವಲಿಂಗ ಸ್ವಾಮಿಗಳು ಮಾಡಾಳು ಮುದ್ದೇಗೌಡರಿಗೆ ಆಶೀರ್ವಾದ ಮಾಡಿ ನೀಡಿರುವ ಮೂಗುತಿಯೇ ಅದಕ್ಕೆ ಶಕ್ತಿ. ಆ ಶಕ್ತಿಯಿಂದ ಇವತ್ತು ರಾಜ್ಯಾದ್ಯಂತ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾಳೆ. ತ್ರಿಕಾಲ ಪೂಜೆಯೊಂದಿಗೆ ಭಾರಿ ವಿಜೃಂಭಣೆಯಿಂದ ನೆರವೇರಿತ್ತು. ಮಹಿಳೆಯರು ಮುತ್ತೈದೆಯರು ಎಲ್ಲ ಸೇರಿ ಪೂಜೆ ಮಾಡ್ತಾರೆ. ನೀರಿಗೆ ಬಿಡ್ಬೇಕಾದ್ರೆ ಮೂಗ್ತಿ ತೆಗೆದು ಕೂಡಲೇ ಕಣ್ಣಲ್ಲಿ ನೀರು ಬರುತ್ತೆ. ಕಾರಣ ಇಷ್ಟೇ. ಇಷ್ಟು ದಿವಸ ನಾನು ವಿಜೃಂಭಣೆಯಿಂದ ಇಲ್ಲಿ ಮಹಿಳೆಯರಿಂದ ಪೂಜೆ ಮಾಡಿಸ್ಕೊಂಡಿದ್ದೆ. ಈಗ ಹೋಗ್ಬೇಕಲ್ಲ ಅಂತ ಹೇಳಿ ದುಃಖದಿಂದ ದಯಮಾಡಿಸೋದ್ರಿಂದ ಕಣ್ಣಲ್ಲಿ ನೀರು ಬರುತ್ತೆ. ಕಲಿಯುಗದಲ್ಲಿಯೂ ಇಂತಹ ಪವಾಡಗಳು ನಡೆಯುತ್ತೆ ಅನ್ನೋದು ನಿಜಕ್ಕೂ ಅಚ್ಚರಿಯೇ ಸರಿ. ಈ ರೀತಿಯಲ್ಲಿ ದೇವಿಯ ಕಣ್ಣೀರು ಹರಿಸೋದ್ರ ಹಿಂದೆಯೂ ರೋಚಕವಾದ ಕಥೆ ಇದೆ. ಹಬ್ಬಕ್ಕೆ ಗಂಡನ ಮನೆಯಿಂದ ತವರು ಮನೆಗೆ ಬಂದ ಹೆಣ್ಣು ಮಕ್ಕಳು ಸಂಭ್ರಮದ ಹಬ್ಬವನ್ನ ಮುಗಿಸಿಕೊಂಡು ಪುನಃ ಗಂಡನ ಮನೆಗೆ ಹೋಗುವಾಗ ಹೇಗೆ ದುಃಖಿಸ್ತಾರೋ ಅದೇ ರೀತಿಯ ದುಃಖ ಗೌರಮ್ಮನಿಗೂ ಆಗುವ ಕಾರಣ ಆಕೆಯೂ ಕಣ್ಣೀರು ಸುರಿಸ್ತಾಳೆ ಅನ್ನೋ ಐತಿಹ್ಯವಿದೆ.
ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಮಾರಾಳು ಸ್ವರ್ಣಗೌರಿಯ ವಿಶೇಷ ಮಾಹಿತಿ. ಇಂಥ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ನಾಡು.